ಫೂಲ್ ಮಕಾನ ಅಂದ್ರೆ ಫಾಕ್ಸ್ ನಟ್ಸ್. ಮಕಾನ ಅಡಿಗೆ ಚೆನ್ನಾಗಿರುತ್ತೆ. ಇದರ ಬೆಲೆ ವಾಡಂಬಿ, ದ್ರಾಕ್ಷಿ, ಬಾದಾಮ್ಗಿಂತ ಸ್ವಲ್ಪ ಹೆಚ್ಚಾಗಿರುತ್ತೆ. ತುಂಬಾ ಕಾಸ್ಟ್ಲಿ ಅಂದುಕೊಳ್ತೇವೆ. ಆದ್ರೆ ಈ ಫೂಲ್ ಮಕಾನ ತಯಾರಿಸುವುದಕ್ಕೆ ರೈತರು ಎಷ್ಟು ಕಷ್ಟಪಡ್ತಾರೆ ನೋಡಿದ್ರೆ ಮಕಾನ ಬೆಲೆ ಆ ರೈತರ ಕಷ್ಟದ ಮುಂದೆ ತುಂಬಾ ಕಡಿಮೆ ಅನಿಸುತ್ತೆ. ಈ ವಿಡಿಯೋದಲ್ಲಿ ರೈತರು ಮಕಾನ ಬೆಳೆಯುವುದರಿಂದ ಹಿಡಿದು ಅದರ ಪ್ರೊಸೆಸಿಂಗ್ ವರೆಗೂ ಏನೇನು ಮಾಡ್ತಾರೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೂ ನೋಡಿ. ಮಕಾನ ಅಂದ ತಕ್ಷಣ ನಾವೆಲ್ಲ ಗಿಡಕ್ಕೆ ಬೆಳೆಯುತ್ತೆ ಅಂದುಕೊಳ್ತೇವೆ. ಆದ್ರೆ ಮಕಾನವನ್ನ ಭೂಮಿ ಮೇಲೆ ಇಲ್ಲ ಹೊಲಗಳಲ್ಲಿ ಬೆಳೆಯೋದಿಲ್ಲ. ಮಕಾನವನ್ನ ಕಡಿಮೆ ಆಳವಿರುವ ಕೆರೆಗಳಲ್ಲಿ ಬೆಳೆಯುತ್ತಾರೆ. ಹೌದು, ನೀವು ಕೇಳಿದ್ದು ನಿಜ. ಮಕಾನವನ್ನ ಕೆರೆಯಲ್ಲಿ ಬೆಳೆಯುತ್ತಾರೆ. ಮೊದಲು ಯಾವ ಕೆರೆಯಲ್ಲಿ ಮಕಾನ ಬೆಳಿಬೇಕು ಅಂದುಕೊಳ್ತಾರೋ ಆ ಕೆರೆಯನ್ನ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಆ ಕೆರೆಯಲ್ಲಿರುವ ಕೆಲಸಕ್ಕೆ ಬಾರದ ಕಸ ಕಡ್ಡಿಗಳನ್ನ ಕ್ಲೀನ್ ಮಾಡ್ತಾರೆ. ಕೆರೆಯಲ್ಲಿರುವ ಕಸವನ್ನ ಕ್ಲೀನ್ ಮಾಡಿದ ನಂತರ ಡಿಸೆಂಬರ್ ತಿಂಗಳಲ್ಲಿ ಈ ರೀತಿ ಮಕಾನ ಬೆಳೆಯಲು ಉಪಯೋಗಿಸುವ ಬಟಾಣಿಗಳನ್ನ ಆ ಕೆರೆಯಲ್ಲಿ ಉಗ್ತಾರೆ. ಅವು ನೋಡುವುದಕ್ಕೆ ಗೋಲಿ ಆಕಾರದಲ್ಲಿ ಕಪ್ಪು ಬಣ್ಣದಲ್ಲಿ ಇರ್ತವೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೇರಳೆ ಹಣ್ಣು, ಕವಳೆ ಹಣ್ಣುಗಳ ಹಾಗೆ ಇರ್ತವೆ. ಬಿತ್ತನೆ ಮಾಡಿದ ಕೆಲವೇ ದಿನಗಳಲ್ಲಿ ಅಂದ್ರೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಸಣ್ಣ ಸಣ್ಣದಾಗಿ ಮಕಾನದ ಎಲೆಗಳು ಹೊರಗೆ ಬರ್ತವೆ. ಏಪ್ರಿಲ್ ಮತ್ತು ಮೇ ತಿಂಗಳು ಮುಗಿಯೋ ಹೊತ್ತಿಗೆ ಕೆರೆ ತುಂಬ ಎಲ್ಲ ಈ ಮಕಾನ ಎಲೆಗಳಿಂದ ತುಂಬಿರುತ್ತೆ. ಅಷ್ಟೇ ಅಲ್ಲ, ಇದರ ಬೇರುಗಳು ತುಂಬಾ ದೊಡ್ಡದಾಗಿ ಬೆಳೆಯುತ್ತವೆ. ಏಪ್ರಿಲ್ ತಿಂಗಳು ಮುಗಿಯೋ ಹೊತ್ತಿಗೆ ಇವುಗಳಿಂದ ಸಣ್ಣ ಸಣ್ಣ ಹೂಗಳು ಹೊರಗೆ ಬರ್ತವೆ. ಮೇ ತಿಂಗಳಲ್ಲಿ ಈ ಹೂಗಳು ಸ್ವಲ್ಪ ದೊಡ್ಡದಾಗ್ತವೆ. ನೋಡುವುದಕ್ಕೆ ತುಂಬಾ ಸುಂದರವಾಗಿ ಇರ್ತವೆ. ಮೇ ತಿಂಗಳು ಮುಗಿಯೋ ಸಮಯಕ್ಕೆ ಇವುಗಳಿಗೆ ಕಾಯಿ ಬಿಡಲು ಶುರು ಮಾಡುತ್ತೆ. ಇವುಗಳ ಕಾಯಿ ನೋಡುವುದಕ್ಕೆ ಹೊರಗೆ ಮುಳ್ಳುಗಳಿಂದ ತುಂಬಿರುತ್ತೆ. ಇವುಗಳನ್ನ ಕಟ್ ಮಾಡಿದ್ರೆ ಇವುಗಳಲ್ಲಿ ಸಣ್ಣ ಸಣ್ಣ ಬೀಜಗಳು ಇರ್ತವೆ. ಅವೇ ಮಕಾನ ಬೀಜಗಳು. ಒಂದೊಂದು ಕಾಯಿಯಲ್ಲಿ ಸುಮಾರು 70ರಿಂದ 130 ಬೀಜಗಳು ಇರ್ತವೆ. ಈ ಬೀಜಗಳಿಂದಲೇ ನಂತರ ಫೂಲ್ ಮಕಾನ ತಯಾರಿಸೋದು. ಜುಲೈ ತಿಂಗಳು ಮುಗಿಯೋ ಸಮಯಕ್ಕೆ ಮಕಾನ ಬೀಜಗಳು ಪೂರ್ತಿಯಾಗಿ ತಯಾರಾಗಿರ್ತವೆ. ಅದಕ್ಕೆ ಆ ಹೂಗಳು ನೀರಿನಲ್ಲೇ ಒಡೆದು ಹೋಗ್ತವೆ. ಒಡೆದು ಹೋದ ನಂತರ ಮಕಾನ ಬೀಜಗಳು ನೀರಿನಲ್ಲೇ ಉಳಿದು ಬಿಡ್ತವೆ. ಅಂದ್ರೆ ಈ ಬೀಜಗಳು ನೀರಿನಲ್ಲೇ ತೇಲ್ತಾ ಇರುತ್ತವೆ. ಮೊದಲು ಈ ಬೀಜಗಳ ಮೇಲೆ ಸುತ್ತಲೂ ಗುಲಾಬಿ ಬಣ್ಣದ ಲೇಯರ್ ಇರುತ್ತೆ. ಮೊದಲ 3 ತಿಂಗಳಲ್ಲಿ ಆ ಪೊರೆಯೆಲ್ಲ ಬಿಚ್ಚಿ ಆ ಬೀಜ ಕಪ್ಪು ಬಣ್ಣಕ್ಕೆ ಬದಲಾಗುತ್ತೆ. ಸರಿ ಸುಮಾರು 1 ತಿಂಗಳು ಆ ಬೀಜಗಳನ್ನ ನೀರಿನಲ್ಲೇ ಬಿಡ್ತಾರೆ, ಹೊರಗೆ ತೆಗೆಯೋದಿಲ್ಲ. 1 ತಿಂಗಳವರೆಗೂ ಆ ಬೀಜಗಳು ನೀರಿನ ಮೇಲೆ ತೇಲ್ತಾ ಇರ್ತವೆ. ಆ ಸಮಯದಲ್ಲಿ ಆ ಬೀಜಗಳೆಲ್ಲ ಕಪ್ಪು ಬಣ್ಣಕ್ಕೆ ಬದಲಾಗ್ತವೆ. ಈಗ ಕೆರೆಯಲ್ಲಿರುವ ಆ ಎಲೆಗಳನ್ನೆಲ್ಲ ಕ್ಲೀನ್ ಮಾಡಿ ತೇಲುತ್ತಿರುವ ಬೀಜಗಳನ್ನ ಹೊರಗೆ ತೆಗಿತಾರೆ. ಇದಕ್ಕೋಸ್ಕರ ಅವರು ಬಿದಿರಿನಿಂದ ತಯಾರಿಸಿದ ಈ ರೀತಿಯ ಜಾಲಡಿಯನ್ನ ಬಳಸ್ತಾರೆ. ಈ ಜಾಲಡಿಯನ್ನ ನೀರಿನಲ್ಲಿ ಮುಳುಗಿಸಿ ಮೇಲೆ ತೆಗೆದ ತಕ್ಷಣ ಆ ಬೀಜಗಳೆಲ್ಲ ಇದರೊಳಕ್ಕೆ ಬರ್ತವೆ. ಒಂದೊಂದು ಸಲ ಕಲ್ಲುಗಳು ಸಹ ಬರ್ತವೆ. ಅವುಗಳನ್ನ ಚೆನ್ನಾಗಿ ಸೋಸಿ ಬೀಜಗಳನ್ನ ತೆಗಿತಾರೆ. ಬೀಜಗಳನ್ನೆಲ್ಲ ಹೊರಗೆ ತೆಗೆದ ನಂತರ ಈ ರೀತಿ ಕಾಲಿನಿಂದ ತುಳಿತಾರೆ. ಏಕೆಂದ್ರೆ ಹೊರಗೆ ತಂದಾಗ ಈ ಬೀಜಗಳ ಮೇಲೆ ಒಂದು ಪೊರೆ ಇರುತ್ತೆ. ಆ ಪೊರೆ ಬಿಡೋದಕ್ಕೆ ಈ ರೀತಿ ಮಾಡ್ತಾರೆ. ಈ ರೀತಿ ಮಾಡಿದ ನಂತರ ಅವುಗಳನ್ನ ಮತ್ತೆ ನೀರಿನಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಅವುಗಳನ್ನ ಒಣಗಿಸಲು ಬೇರೆ ಸ್ಥಳಕ್ಕೆ ತರಲಾಗುತ್ತೆ. ಇಲ್ಲಿ ಅವುಗಳನ್ನ ಚೆನ್ನಾಗಿ ಒಣಗಿಸಿ ಒಂದು ಪ್ರತ್ಯೇಕವಾದ ಜಾಲಡಿ ಸಹಾಯದಿಂದ ಸೈಜ್ಗೆ ತಕ್ಕಂತೆ ಅವುಗಳನ್ನ ಬೇರೆ ಮಾಡ್ತಾರೆ. ದೊಡ್ಡದಾಗಿರುವ ಬೀಜಗಳನ್ನ ಬೇರೆ, ಸಣ್ಣದಾಗಿರುವ ಬೀಜಗಳನ್ನ ಬೇರೆ ಮಾಡಿ ಮತ್ತೊಮ್ಮೆ ಇವುಗಳನ್ನ ಬೇರೆ ಬೇರೆಯಾಗಿ ಒಣಗಿಸಲಾಗುತ್ತೆ. ನಂತರ ಇವುಗಳನ್ನ ಮಣ್ಣಿನ ಮಡಿಕೆಯಲ್ಲಿ ಬಿಸಿ ಮಾಡಲಾಗುತ್ತೆ. ಯಾವುದೇ ಎಣ್ಣೆಯನ್ನ ಹಾಕದೆ ಖಾಲಿ ಬೀಜಗಳನ್ನ ಮಾತ್ರ ಬಿಸಿ ಮಾಡ್ತಾರೆ. ಈ ರೀತಿ ಬಿಸಿ ಮಾಡಿದ ನಂತರ ಒಂದು ಬುಟ್ಟಿಯಲ್ಲಿ ಹಾಕಿ ಕೆಲವು ದಿನಗಳವರೆಗೆ ಒಂದು ರೂಮ್ ನಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ನಂತರ ಅವುಗಳನ್ನ ತೆಗೆದು ಮತ್ತೆ ಬಿಸಿ ಮಾಡ್ತಾರೆ. ಸೇಮ್ ಇದಕ್ಕೂ ಮುಂಚೆ ಬಿಸಿ ಮಾಡಿದ ಹಾಗೆ ಯಾವುದೇ ಎಣ್ಣೆ ಬಳಸದೆ ಮಣ್ಣಿನ ಮಡಿಕೆಯಲ್ಲಿ ಬಿಸಿ ಮಾಡ್ತಾರೆ. ಪಾಪ್ಕಾರ್ನ್ ತಯಾರಿಸುವಾಗ ಯಾವ ರೀತಿ ಟಪ್ ಟಪ್ ಅಂತ ಸೌಂಡ್ ಬರುತ್ತೋ ಅದೇ ರೀತಿ ಈ ಬೀಜಗಳನ್ನ ಬಿಸಿ ಮಾಡುವಾಗ ಟಪ್ ಟಪ್ ಎಂದು ಸೌಂಡ್ ಬರುತ್ತೆ. ಈ ಸೌಂಡ್ ಬಂದ ತಕ್ಷಣ ಆ ಬೀಜವನ್ನ ಒಂದು ಚಕ್ಕೆಯ ಮೇಲಿಟ್ಟು ಇನ್ನೊಂದು ಕಟ್ಟಿಗೆಯಿಂದ ಟಪ್ ಟಪ್ ಅಂತ ಹೊಡಿತಾರೆ ಅಷ್ಟೇ. ಪಾಪ್ಕಾರ್ನ್ ಯಾವ ರೀತಿ ಹೊರ ಬರುತ್ತೋ ಅದೇ ರೀತಿ ಫೂಲ್ ಮಕಾನ ಹೊರಗೆ ಬರುತ್ತೆ. ಈಗ ಇವುಗಳನ್ನು ತೆಗೆದುಕೊಂಡು ಹೋಗಿ ಡೈರೆಕ್ಟ್ ಮಾರ್ಕೆಟ್ ನಲ್ಲಿ ಮಾರಿದ್ರೆ ಕಹಿಯಾಗಿರುತ್ತೆ, ಯಾರು ಕೊಂಡುಕೊಳ್ಳುವುದಿಲ್ಲ. ಅದಕ್ಕೋಸ್ಕರ ಫೈನಲಿ ಒಂದು ಸಲ ಇವುಗಳನ್ನ ಪಾಲಿಶ್ ಮಾಡ್ತಾರೆ. ಇವುಗಳ ಮೇಲಿರುವ ಎಕ್ಸ್ಟ್ರಾ ಲೇಯರ್ ನ ತೆಗೆದು ಪ್ಯೂರ್ ಬಿಳಿ ಬಣ್ಣಕ್ಕೆ ಬರುವಂತೆ ಮಾಡುವುದಕ್ಕೆ ಇವುಗಳನ್ನ ತೆಗೆದುಕೊಂಡು ಹೋಗಿ ಈ ಪಾಲಿಶಿಂಗ್ ಮಷಿನ್ ನಲ್ಲಿ ಹಾಕ್ತಾರೆ. ಈ ಮಷಿನ್ ನಲ್ಲಿ ಹಾಕಿದ ನಂತರ ಬಂದ ಫೂಲ್ ಮಕಾನ ಮಾರ್ಕೆಟ್ ನಲ್ಲಿ ಮಾರೋದಕ್ಕೆ ಫುಲ್ ರೆಡಿ ಆಗಿರುತ್ತೆ. ನಂತರ ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ ನಲ್ಲಿ ಮಾರ್ತಾರೆ. ಈ ಫೂಲ್ ಮಕಾನ ಮಾರ್ಕೆಟ್ ನಲ್ಲಿ ತುಂಬಾ ದುಬಾರಿ. ನೀವು ಯಾವತ್ತಾದ್ರೂ ಈ ಫೂಲ್ ಮಕಾನವನ್ನ ತಿಂದಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.